ವಿಶ್ವೇಶ್ವರ, ಬಡತನ ಎಂಬ ಘೋರ ನೌಕೆಯಲ್ಲಿ ಯಾಕೆ ಹುಟ್ಟಿದೆಯಾ ತಂದೆ? ತುತ್ತು ಕೋಳಿಗಾಗಿ ಕಂಡವರ ಮನೆಯ ಮೊಸರೆ ತಿಕ್ಕಲು ಹೋದ್ರೆ, ಕಾಸಿನ ಆಸೆಗಾಗಿ ಕಾಣಿಕೆ ಆಗಿ ಕೊಟ್ಟರು ಈ ಪಾಪದ ಪಿಂಡವನ್ನು. ಅಯ್ಯೋ ದೇವಿ, ಈ ಪಾಪದ ಪಿಂಡವನ್ನು ಕತ್ತೊಯಿಚಿಗೆ ಸಾಯಿಸ್ಬಿಡ್ಲ? ಇಲ್ಲ, ಇದೇ ಬೀದಿಯಲ್ಲಿ ಬಿಸಾಕಿ ಹೋಗ್ಲ? ಅಯ್ಯೋ ಅಳಬೇಡ ಕಂದ, ಅಳಬೇಡ. ನೋಡು ನೋಡು ಕಂದ, ಈ ನಿನ್ನ ತಾಯಿ ಪಾಪದಿಂದ ನನ್ನ ಹೊಟ್ಟೆ ತುಂಬಿಸಿದ ಆ ಪಾಪಿಯನ್ನು ಸರ್ವನಾಶ ಮಾಡಿ ಈ ಸಮಾಜದಲ್ಲಿ ಒಳ್ಳೆ ಮಗನಾಗಿ ಬಾಳು ಕಂದ, ಒಳ್ಳೆ ಮಗನಾಗಿ ಬಾಳು. ಇದೇ ಊರಿನಲ್ಲಿ ಒಬ್ಬ ಧರ್ಮವಂತನ ಕೈಗೆ ಸಿಕ್ಕು ಧರ್ಮವನ್ನ ಪಾಲನೆ ಮಾಡಿ ಅಧರ್ಮವನ್ನ ಅಟ್ಟಹಾಸದಿಂದ ಅದನ್ನ ಕಾಲಿನಿಂದ ಹೊಸಕಿ ಧರ್ಮದಿಂದ ನಡಿ ಕಂದ, ಧರ್ಮದಿಂದ ನಡಿ. ಅಯ್ಯೋ ಪಾಪಿ, ನನ್ನನ್ನ ಮೋಸದಿಂದ ಹೊಟ್ಟೆ ತುಂಬಿಸಿ ಈ ಪಾಪದ ಪಿಂಡವನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಸಿ ಬಿಟ್ಟಿಯ. ಅಳಬೇಡ ಕಂದ, ಅಳಬೇಡ. ಈ ನಿನ್ನ ಪಾಪಿ ತಾಯಿಯನ್ನು ಕ್ಷಮಿಸಿಬಿಡು ಕಂದ, ಕ್ಷಮಿಸಿಬಿಡು. ಅಮ್ಮ, ಯಾರದಿ ಕಂದ? ಅಯ್ಯೋ, ಯಾರು ಇಲ್ಲವೇ ಕಂದ? ಅಳೆಬೇಡ ಕಂದ, ಅಳೆಬೇಡ. ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಅಯ್ಯೋ, ಎಂತ ಕಟುಕರತೆಯಾದ ತಾಯಾಗಿ ಹೋಗಿದ್ದಾಳೆ ಈ ಕಂದಲಲ್ಲೋ. ಉರಿಯುವ ಬಿಸಿಲಿನಲ್ಲಿ ಹಾಲಿನ ಕೂಸನ್ನು ಹಾಕಿ ಹೋಗಿರುವ. ಅಳಬೇಡ ಕಂದ, ಅಳಬೇಡ. ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಈ ಹೆಣ್ಣಿನ ಕುಲಕ್ಕೆ ಧಿಕ್ಕಾರ. ಎತ್ತು ಕರಳನ್ನಲ್ಲೇ ಬೀದಿಯಲ್ಲಿ ಹಾಕಿ ಹೋಗಿರುವ ಈ ಕೆಟ್ಟ ಸಮಾಜದ ಹೆಣ್ಣಿಗೆ ಧಿಕ್ಕಾರ. ಅಳಬೇಡ ಕಂದ, ಅಳಬೇಡ. ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಅಮ್ಮ, ಭಾರತ ಮಾತೆ ಎಂತ ಮಕ್ಕಳಿಗೆ ಜನ್ಮ ಕೊಟ್ಟಿ ಅಮ್ಮ. ಅಳಬೇಡ ಕಂದ, ಅಳಬೇಡ. ಈ ಕೆಟ್ಟ ಸಮಾಜಕ್ಕೆ ಮೆಟ್ಟು ವಿಲುವ ಕಂಡು ನೀರಾಗಿ ಮಾಡುತ್ತೇನೆ. ಈ ಕರ್ಮದ ಮೋಡಿನಲ್ಲಿ ಮಣಿಗಿರುವ ಈ ನಿನ್ನ ಜನ್ಮಕ್ಕೆ ನನ್ನ ಧರ್ಮದ ತೊಟ್ಟಿಯಲ್ಲಿ ಹಾಕಿ ತೂಗಿ ಧರ್ಮದ ಹುಲಿಯನ್ನಾಗಿ ಮಾಡುತ್ತೇನೆ. ಈಗ ಕೇಸಿರುತ್ತಾಗ ಹಾಕಿ ಸಾಕಿ ಸಲಿಯುತ್ತೇನೆ. ಈ ಕೆಟ್ಟ ಸಮಾಜದಲ್ಲಿ ದುಷ್ಟರ ಪಾಲಿಗೆ ನಿನ್ನನ್ನು ಹೀರ ಹುಲಿಯನ್ನಾಗಿ ಮಾಡುತ್ತೇನೆ. ಅಳಬೇಡ ಕಂದ, ಅಳಬೇಡ. ಇಂದು ನೀನು ಚೋಪಸ್ ಹಾಕಿದ ಮಗ ಅಲ್ಲ, ಆ ದೇವರ ಕೊಟ್ಟ ಪ್ರಸಾದ ಎಂದು ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಕಂದ, ಕಂದ, ನೀನು
ಯಾರು ಅಂತ ತಿಳಿದೀಯಾ? ಈ ಸಮಾಜದಲ್ಲಿ ಕ್ರಾಂತಿ ಕಿಡಿ ಎಂದು ಹೆಸರು ಗಳಿಸಿದವರು ಯಾರು? ಕ್ರಾಂತಿ ಕಿಡಿ ಎಂದು ಹೆಸರನ್ನು ಗಳಿಸಿದವರು ಯಾರು? ಅಂದು ಬ್ರಿಟಿಷರಿಗೆ ಸಟ್ಟು ಹೊಡೆದು ದೇಶಕ್ಕಾಗಿ ಹೋರಾಟವಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅಂದು ನಮ್ಮವರೇ ನಮ್ಮ ಜನನೇ ಅಂದೇ ಸಂಗೊಳ್ಳಿ ರಾಯಣ್ಣರು ಮೋಸದಿಂದ ಕಲ್ಲಿಗೆ ಏರಿಸಿದ್ದು ಅಂದು ಇದೇ ಸಮಾಜ. ಆದ್ರೆ ಈ ಸಮಾಜ ಮೋಸ ಮಾಡಿದರೆ, ಆದ್ರೆ ಸಂಗೊಳ್ಳಿ ರಾಯನಿಗೆ ದೇವರು ಎಂದಿಗೂ ಮೋಸ ಮಾಡಲಿಲ್ಲ. ಏಕೆಂದ್ರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸವೇ ನಮ್ಮ ದೇಶಕ್ಕೆ ಸ್ವತಂತ್ರ. ಸಂಗೊಳ್ಳಿ ರಾಯಣ್ಣಿಂದ ಮೋಸದಿಂದ ಕಲ್ಲಿಗೆ ದಿನವೇ ನಮ್ಮ ದೇಶಕ್ಕೆ ಕಲ್ಲಾಚೋತ್ಸವ. ಎಂದು ನನಗೆ ಸಂಗೊಳ್ಳಿ ರಾಯಣ್ಣನಂತ ಮಗನೇ ಸಿಕ್ಕಿದಾನು. ಈ ಕೆಟ್ಟ ಸಮಾಜದಲ್ಲಿ ದುಷ್ಟರನ್ನು ಸರ್ವನಾಶ ಮಾಡಲಿಕ್ಕೆ ಇವನನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗಿ ಬೆಳೆಸುತ್ತೇನೆ. ಅಮ್ಮ ದುರ್ಗಾ ಮಾತೆ, ನೀನೇ ನಮ್ಮನ್ನು ಕಾಪಾಡಬೇಕಮ್ಮ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದೇವ, ಈಗಲಾರು ತಪ್ಪಿವಾಯ್ತೆ ಈ ನಿನ್ನ ಮನೆಗೆ. ಈ ನಿನ್ನ ವಿಧಿಯ ಆಟಕ್ಕೆ ಯಾರನ್ನು ಸಿಲುಕಿಯೇ ಬಿಟ್ಟಿರುವ? ಅಂದು ದಾಪಾರ ಯುಗದಲ್ಲಿ ಪಾಂಡವರನ್ನು ವನವಾಸ ಕಳಿಸಿದೆ. ತ್ರತಾಯುಗದಲ್ಲಿ ರಾಮ ಲಕ್ಷ್ಮಣರನ್ನು ವನವಾಸಿ ಕಳಿಸಿದೆ. ಅಂದಾಗ ಈ ರೈತನನ್ನು ನೀನು ಬಿಡುವ್ಯಾ? ಈ ಸಮಾಜದಲ್ಲಿ ಏನಂತ ಮಾಡಿಕೊಳ್ಳಲಿ ಈ ನಿನ್ನ ಸಮಾಧಾನ? ಆತ್ಮನ ಗೆಳೆಯನ್ನೇ ಕಳೆದುಕೊಂಡಾಗ ಅಂದು ಮಾಡಿಕೊಂಡೆ ಈ ಸಮಾಧಾನ. ಸಣ್ಣವನಿದ್ದಾಗ ಎತ್ತ ತಾಯಿಯನ್ನೇ ಕಳೆದುಕೊಂಡಾಗ ಮಾಡಿಕೊಂಡೆ ಈ ನನ್ನ ಸಮಾಧಾನ. ಅನಾಥ ಮಗಳೆಂದು ಮನೆಗೆ ಸೇರಿಸಿಕೊಂಡಾಗ ಹೆಂಡತಿ ಮಸನು ಸೇರಿಕೊಂಡಾಗ ಅಂದು ಮಾಡಿಕೊಂಡೆ ಈ ಸಮಾಧಾನ. ಎತ್ತು ಕರವನ್ನೆಲ್ಲ ಬೀದಿಯಲ್ಲಿ ಹಾಕಿ ಹೋಗಿರುವಾಗ ಈ ಕೊಂದು ನನ್ನ ಕೈಯಲ್ಲಿ ಸಿಕ್ಕಾಗ ಅಂದಿನವರೆಗೂ ಇಂದಿನವರೆಗೆ ಮಾಡಿಕೊಂಡೆ ಈ ಸಮಾಧಾನ. ಎಲ್ಲಿದೆ ನಾಯ? ಎಲ್ಲಿದೆ ದೇವರ ಕಾಲ? ಎಲ್ಲಿದೆ ಸತ್ಯದ ಕಾಲ? ಅದು ಯಾವ ಸಮಾಜದಲ್ಲಿ ಸತ್ಯ?
ಬೀಳುತ್ತಿದೆ ಕರ್ಮದ ಕಾಲ. ಎತ್ತ ತರವನ್ನ ಬೀಜದಲ್ಲಿ ಹಾಕಿ ಹೋಗಿರುವ ಈ ಕೆಟ್ಟ ಸಮಾಜದ ಹೆಣ್ಣಿಗೆ ನೋಡಿ ನಗಬೇಕು ಅಥವಾ ಅಳಬೇಕು ಅಭಿಮಾನ ಕುದಿತಿದೆ. ಕೆಳಕಿತ್ತು ಹೊರೆ ನೋಡಿದು ಆರೋಗಿದೆ ಎತ್ತವರೆಲ್ಲ ಕಳೆದುಕೊಂಡೆ ಮರಳಿಯನ್ನು ಕಳೆದುಕೊಂಡೆ. ಮನೆಗೆ ಬೀದಿಯಲ್ಲಿ ಸಿಕ್ಕಿರುವ ಈ ಕಂದಳನ್ನು ನನಗೆ ಕೊಟ್ಟಿದೆಯವರೇ. ಒಳಗೆ ಎಷ್ಟು ಸಮಾನ ಮಾಡಿಕೊಡಲಿ ಈ ರೈತ. ಕೊನೆಗೆ ಈ ರೈತ ನಗಲಿಲ್ಲ, ಈ ಆಳು ಸರ್ಕಾರ ನೋಡಲಿಲ್ಲ ಅಂದಾಗ ಸತ್ಯ ಎಂಬುದು ಸತ್ಯ ಇದೆ ಈ ಸಮಾಜ. ಅಂದ ಹಿಂದಿನಿಂದ ನೀನು ಬೀದಿಯಲ್ಲಿ ಸಿಕ್ಕ ಕೂಸಲ್ಲ, ಇಂದು ಶಿವಪ್ಪದ ಸಾಕಿದ ಮಗ ಎಂದು ದೇವರ ಹೊರ ಕಟ್ಟು ಎಂದು ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಈ ಕಲಿಯುಗದಲ್ಲಿ ಕಾಂತಿವೀರ ಸಂಗೊಳ್ಳಿನ ರಾಯಣ್ಣನಾಗಿ ನಿನಗೆ ನಾಮಕರಣ ಮಾಡುತ್ತೇನೆ. ನಿನ್ನ ಹೆಸರು ರಮೇಶ ಅಂತ ಕಂದ. ರಮೇಶ ಅಂದ. ರಮೇಶ ಶ್ರೀ ದುರ್ಗಾ ದೇವಿ ನಾನಂಬಿ ಬಂದೆ, ಕರುಣಿಸಿ ಕಾಯಿ ನನ್ನಮ್ಮ ದೇವಿ, ಕರುಣಿಸಿ ಕಾಯಿ ನನ್ನಮ್ಮ ತಾಯಿ. ಶ್ರೀ ದುರ್ಗಾ ದೇವಿ Thank you.
ಜಗದೊಡತಿಯೇ, ಜಗನ್ಮಾತೆಯೇ, ದುರ್ಗಾದೇವಿ, ಈ ಬಡವರ ಕಷ್ಟವನ್ನು ಕಣ್ತರ್ದು ನೋಡು ತಾಯಿ, ಕಣ್ತರ್ದು ನೋಡು. ಅಮ್ಮ, ನನ್ನ ತಂದೆ ವಯಸ್ಸಾದ್ರೂ ಕೂಡ ಈ ಭೂಮಿ ತಾಯಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿ ಇಟ್ಟಿದ್ದಾನೆ. ನನ್ನ ರಮೇಶನ್ನ ನಮ್ಮ ಕಣ್ಣ ರೆಪ್ಪಿ ತರ ನಮ್ಗೆ ಕಷ್ಟ ಬರದೆ ಹಾಗೆ ನಮ್ಮ ಅಂಗೈಯಲ್ಲಿ ಇಟ್ಟುಕೊಂಡು ನಮ್ಮನ್ನು ಜೋಪಾನ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ನನ್ನ ಸತೀಶನ್ನ ಪದವೀಧರರಾದ ಅವನಿಗೆ ಒಂದು ಒಳ್ಳೆಯ ನೌಕರಿ ದಯಪಾಲಿಸಿ ಈ ನಮ್ಮ ಕಷ್ಟವನ್ನು ದೂರ ಮಾಡಿ ಈ ಬಡವರನ್ನು ನಿನ್ನ ಉಡಿಯಲ್ಲಿ ಹಾಕಿಕೊಂಡು ನಡೆಸುವ ಭಾರ ನಿನ್ನನ್ನೇ ಕುಡಿದಿದ್ದೀವಿ. ನಿನ್ನನ್ನೇ ಕುಡಿದೆ. ನಿನಗೆ ಕೋಟಿ ಕೋಟಿ ನಮನಗಳು ತಾಯಿ. ಮಗಳೇ ಸವಿತಾ, ಈ ನಿನ್ನ ಆರಾಧ ದೇವತೆ ಪೂಜೆ ಇನ್ನೇ ಮುಗಿಲಿಲ್ಲವೇ? ಅಪ್ಪ, ಈಗ ತಾನೇ ಆ ತಾಯಿ ದುರ್ಗಾದೇವಿ ಪೂಜೆ ಮಾಡ್ತಾ ಇದೆಯಪ್ಪ. ಬನ್ನಿ ಅಪ್ಪ, ನೀವು ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊ ಬನ್ನಿ ಅಪ್ಪ. ಅಪ್ಪ, ರಮೇಶ್ ಅಣ್ಣ ಇನ್ನ ಹೊಲದಿಂದ ಬಂದಿಲ್ಲೇನಪ್ಪ? ಎಂತ ಪ್ರೀತಿಯಮ್ಮ ನಿನ್ನ ತಮ್ಮನ ಮೇಲೆ. ಎಂತದಮ್ಮ, ನನಗೆ ಬಂಗಾರದಂತ ಮನುಷ್ಯನೇ ಸಿಕ್ಕಿದ್ದಾನೆ ಎಂದು. ಹೌದಪ್ಪ. ಅಪ್ಪ, ನಾವು ಯಾವ ಜನ್ಮದ ಪುಣ್ಯವೋ ಏನು ಅಂತ ಅಣ್ಣನ ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿ ಬಂದಿದ್ದೇವಪ್ಪ, ಪುಣ್ಯ ಮಾಡಿ ಬಂದಿದ್ದೇವೆ. ಯಾರಿಗಮ್ಮ ಪುಣ್ಯದ ಮಾತನಾಡುತ್ತಿರುವೆ? ಮತ್ತಾರಿಗಣ್ಣ, ಈ ನನ್ನ ಮುದ್ದಿನ ಅಣ್ಣನಿಗೆ. ಅದೆಲ್ಲ ಇರ್ಲಿ ಬಾರಣ್ಣ, ಮೊದಲ ತಾಯಿ ದುರ್ಗಾ ಮಾತಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೋ ಬಾ. ಹೇಳು ತಾಯಿ, 106 ವರ್ಷ ಸುಖವಾಗಿ ಬಾಳಮ್ಮ. ಅಣ್ಣ, ಆ 100 ವರ್ಷ ಕಾಲ ನಾನು ಜನಿಸಿ ಬಂದ್ರು ಕೂಡ ಈ ನನ್ನ ಮುದ್ದಿನ ಅಣ್ಣನಿಗೆ ನಾನು ತಂಗಿಯಾಗಿ ಜನಿಸಿ ಬಂದ್ರೆ ಅಷ್ಟೇ ಸಾಕಣ್ಣ. ಆ ದೇವರಲ್ಲಿ ಸದಾ ಇದನ್ನೇ ಬೇಡ್ಕೊಂತೀನಿ ಅಣ್ಣ. ಎಂತ ಪ್ರೀತಿಯಮ್ಮ ಈ ನಿನ್ನ ತಮ್ಮನ ಮೇಲೆ. ಈ ಪ್ರೀತಿ ಬರುವನ ಮನೆಯಲ್ಲಿ ಸದಾ ಕಾಲ ಇರಲೆಂದು ಆ ದುರ್ಗಾ ಮಾತೆಯಲ್ಲಿ ಕೈ ಮುಗಿದುತ್ತೇನೆ. ಅದೆಷ್ಟು ಪ್ರೀತಿಯಪ್ಪ ಈ ಅನಾಥನ ಮೇಲೆ. ಯಾವುದೋ ಗುಡಿಯ ಮೂಲೆಯಲ್ಲಿ ಬೀಸಿದ ಕೂಸಿಗೆ ಮರಳಿ ಜನ್ಮ ನೀಡಿದ ದೇವರಪ್ಪ ನೀವು ದೇವರು. ನಿಮ್ಮ ಋಣವನ್ನು ತೀರಿಸಲು 1000 ಸಲ ಜನಿಸಿ ಬಂದರೂ ಸಾಲದಪ್ಪ, ಸಾಲದು. ರಮೇಶ, ನಿನ್ನ ಮುಂದೆ ಆ ಮಾತನಾಡಿದರೆ ನನ್ನ ಹಾನಿಯಾಗುತ್ತದೆ. ಅಪ್ಪಾಜಿ, ಹೌದಪ್ಪ, ಆ ದೇವಿ ಸಾಕ್ಷಿಯಾಗಿ ಹೇಳುತ್ತೇನಪ್ಪ, ನೀನು ನನ್ನ ಪಾಲಿನ ದೇವರಪ್ಪ, ದೇವರು. ರಕ್ತ ಸಂಬಂಧ ಇಲ್ಲದ ಸತೀಶನನ್ನು ನಿನ್ನ ಸ್ವಂತ ಮಗನಕ್ಕಿಂತ ನೋಡುತ್ತಿದ್ದೆ. ನಿನ್ನ ಜೀವನವನ್ನು ತೆಗೆದು ಅವನಿಗೆ ವಿದ್ಯಾದಾನ ಮಾಡಿದ ದೇವರನ್ನು. ಅಪ್ಪ, ಅದು ನನ್ನ ಕರ್ತವ್ಯವಪ್ಪ. ಅವನು ನನ್ನ ತಮ್ಮ. ಅವನು ಓದಿದರೆ ಅಷ್ಟೇ ಸಾಕು. ಅದೆಷ್ಟೇ ಖರ್ಚಾದರೂ ನನ್ನ ಪ್ರಾಣವತ್ತೆ ಇಟ್ಟಾದರೂ ಅವನನ್ನು ಓದಿಸುತ್ತೇನಪ್ಪ, ಓದಿಸುತ್ತೇನೆ. ಅಪ್ಪ, ಮರ್ತೇ ಬಿಟ್ಟಿದ್ದೆ. ಹತ್ತಿ ಮಾರಿದ 10,000 ಹಣ ಬಂದಿದೆ, ತೆಗೆದುಕೊಳ್ಳಿ. ಮೊದಲು ಆ ಶ್ರೀಮಂತ ಧರ್ಮರಾಜನಿಗೆ ಕೊಟ್ಟು ನಮ್ಮ ಹೊಲದ ಕಾಗದ ಪತ್ರವನ್ನು ಇಸಿದುಕೊಂಡು ಬನ್ನಿಯಪ್ಪ. ಹೌದಪ್ಪ, ಆ ಶ್ರೀಮಂತರ ಹಣ ಮುಟ್ಟಿದ್ರೆ ಸಾಕು. ಅವರು ಮೊದಲು ಹೋಗಿ ಅವರ ಸಾಲ ಮುಟ್ಟಿದ್ರೆ ಸಸರಾಯಿತು. ಅಂತವರ ಸವಾಸ ಅಂದರೆ ಬೆದುರಿನಲ್ಲಿ ಬೆಂಕಿ ಇದ್ದಂತೆ. ಅಣ್ಣ, ಹೌದಣ್ಣ, ಅಂತ ದುಷ್ಟ ಜನರಿಂದ ದೂರ ಇರೋದೇ ಒಳ್ಳೇದಣ್ಣ. ಆಯ್ತಮ್ಮ, ನಾನು ಬಯಸುವುದು ಅದೇ. ಆ ದುಷ್ಟ ಶ್ರೀಮಂತರಿಂದ ಪಡಬಾರದ ಕಷ್ಟ ಪಟ್ಟಿದ್ದೇವಮ್ಮ, ಪಟ್ಟಿದ್ದೇವೆ. ಅದರ ಪರಿಹಾರ ಎಂದು ಬಂದಿದೆ. ನಾವು ಹಣ ಕೊಟ್ಟ ಮೇಲೆ ನೋಡು ಆ ಶ್ರೀಮಂತರ ಆಟವನ್ನು. ಇಲ್ಲಿ ಶಿವಪ್ಪನ ಅಂದ್ರೆ ಯಾರು? ನಾನೇ ಸರ್. ಹಾ, ನಿಮಗೆ ಇದೊಂದು ಪೋಸ್ಟ್ ಬಂದಿದೆ. ರಮೇಶ, ಯಾರು ನೋಡಪ್ಪ ಈ ಕಾಗದ? ಅಣ್ಣ, ಮತ್ತಾರ್ದಿರ್ಬೇಕಣ್ಣ, ಸತೀಶ್ ಅಣ್ಣಂದೇ ಇರ್ಬೇಕು.
ನನಗೆ ಹಣ ಬೇಕಾಗಿದ್ದವು, ಹಣ ಕೊಟ್ಕೊಳ್ಸಿ ಅಂತ ಆ ಅಣ್ಣ ಕಾಗದ ಬರ್ದಿರ್ಬೇಕಣ್ಣ. ಇಲ್ಲಿ ತೊಂದ್ರೆ ಆ ಅಣ್ಣನ್ಗೇನು ಗೊತ್ತಿರ್ಬೇಕಣ್ಣ. ಹಾಗನ್ನಬಾರದಮ್ಮ, ಅವನು ನನ್ನ ತಮ್ಮ, ಅವನು ಓದಿದರೆ ಅಷ್ಟೇ ಸಾಕಮ್ಮ, ಅದಷ್ಟೇ ಸಾಕು. ನೋಡಮ್ಮ, ಈ ಕಾಗದದಲ್ಲಿ ಏನು ಬರೆದಿದ್ದಾನೆ. ಆಗ್ಲಿ ಅಣ್ಣ. ಪೂಜಿ ತಂದೆಯವ್ರಿಗೆ ತಿಳಿಸೋದೇನಂದ್ರೆ, ನಾನು ಇಲ್ಲಿ ಬೆಂಗಳೂರಿನಲ್ಲಿ ಚೆನ್ನಾಗೇ ಇದ್ದೇನೆ, ಪರೀಕ್ಷೆ ಪಾಸ್ ಮಾಡಿದ್ದೇನೆ, ನನಗೆ 10,000 ರೂಪಾಯಿ ಹಣ ಬೇಕಾಗಿದ್ದಾವೆ, ತಕ್ಷಣ ಹಣವನ್ನು ಕಳಿಸಿ, ಇದು ನಿಮ್ಮ ಸತೇಶ. ಅಪ್ಪ, ಏನೇ ಆಗಲಿ ಆ ಶ್ರೀಮಂತರಿಗೆ ಕೈ ಮುಗಿದು ಕೇಳಿದರಾಯ್ತಪ್ಪ. ಮೊದಲು ಈ ಹಣವನ್ನು ತಮ್ಮನಿಗೆ ಕಳಿಸೋಣ. ನಾನು ಹೋಗಿ ಪೋಸ್ಟ್ ಮ್ಯಾನ್ಗೆ ಭೇಟಿಯಾಗಿ ಬರುತ್ತೇನೆ. ಎಂತ ಪ್ರೀತಿಯಮ್ಮ ನಿನ್ನ ತಮ್ಮನ ಮೇಲೆ. ತಮ್ಮನಂದ್ರೆ ನಿನ್ನ ಪ್ರಾಣಕ್ಕೆಂತೂ ಹೆಚ್ಚೆಂದು ಪ್ರೀತಿಸುವ ನಿನಗೆ ಅವನೇನು ಮಾಡಿದ್ದಾನೆ? ನೀನು ಅವನು ಹೇಳಿದಂಗೆ ಹಣ ಕಳಿಸುತ್ತಾ ಹೋದ್ರಿ ನಾಳೆ ನಿನ್ನ ಪರಿಸ್ಥಿತಿ ಏನಪ್ಪ? ರಮೇಶ, ನಿನ್ನ ಪರಿಸ್ಥಿತಿ ಏನು? ಹಾಗನ್ನ ಬೇಡಪ್ಪ, ಇಷ್ಟು ದಿವಸ ಕಲಿಸಿದ ವಿದ್ಯೆ ಹಾಳಾಗುತ್ತದೆಯಪ್ಪ. ಅದಕ್ಕಾಗಿ ಈ ಹಣವನ್ನು ಮೊದಲು ತಮ್ಮನಿಗೆ ಕಳಿಸೋಣ. ಅಣ್ಣ ಅಣ್ಣ ನಿಲ್ಲಲ್ಲ. ಮೊದಲೇ ನಾವೊಂದೇ ಕೆಂಡ ಕಾರೋ ಆ ಶ್ರೀಮಂತ, ಹಣ ಇಲ್ಲ ಅಂದ್ರೆ ನಮ್ಮ ಹೊಲವನ್ನೇ ನುಂಗೋಣ ಆ ಶ್ರೀಮಂತ. ಹೌದಪ್ಪ, ಅಂತ ಶ್ರೀಮಂತರನ್ನು ಎದುರು ಹಾಕಿಕೊಂಡು ಬದುಕುವುದೆಂದರೆ ಬದಲಿನಲ್ಲಿ ಬೆಂಕಿದ್ದಾಗೆ. ಮೊದಲು ಆ ಶ್ರೀಮಂತರ ಹಣ ಮುಗಿಸೋಣ, ನಡೆ. ಬೇಡಪ್ಪ, ಇಷ್ಟು ದಿವಸ ಕಲಿಸಿದ ವಿದ್ಯೆ ಹಾಳಾಗುತ್ತದೆ. ಅದಕ್ಕಾಗಿ ಹಣವನ್ನು ತಮ್ಮನಿಗೆ ಕಳಿಸಿದರಾಯ್ತಪ್ಪ, ಕಳಿಸಿದರಾಯಿತು. ಎಂತ ಹುಚ್ಚಪ್ಪ ನಿನ್ನ ತಮ್ಮನ ಮೇಲೆ. ಅವಳು ಇನ್ನೂ ಏನೋ ಸಿಗಿದ್ವೆ. ಬಾ, ನಾನು ಹಣ ಕೊಟ್ಟು ಆ ಶ್ರೀಮಂತರಿಗೆ ಹೇಳಿ ಬರುತ್ತೇನೆ. ನಮಸ್ಕಾರಪ್ಪ ಶಿವಪ್ಪ, ನಮಸ್ಕಾರ. ಏನೋ ಭಾಳ ವಿಚಾರ ಮಾಡಕ್ಕಂತ ಕಾಂತಿ. ಮಗಳ ಮದ್ವೆ ಏನಾರ ಹೊಡಿಯನ ಮತ್ತ? ಇಲ್ರಿ ಸಟ್ರಿ, ನಿಮ್ಮ ಸಾಹುಕಾರ ಬಗ್ಗೆ ಚಿಂತೆ ಮಾಡುತ್ತಿದ್ದೆ. ವಿಚಾರ ಮಾಡಾಕತ್ತನಂದ್ರ ಭಾಳ ಒಳ್ಳೇದಾತಪ್ಪ ಶಿವಪ್ಪ. ನಾನು ಬಂದದ್ದು ನಮ್ಮ ಸಾಹುಕಾರ ಸಾಲ ಕೇಳಕಂತ ಬಂದನ. ಅದ ಧರ್ಮರಾಜರು ಅವ್ರು ಕೊಟ್ಟು ಸಾಲ ಕೇಳಕಂತ ಬಂದನ. ಕೊಡ್ದಾದ್ರ ಕೊಡ್ರಿ, ಇಲ್ಲಾಂದ್ರ ಬರದ್ ಕೊಟ್ಟು ಹೊಲ ಬಿಟ್ಟು ಕೊಡ್ರಿ. ಇದಕ್ಕೇನಂತಿಪ್ಪ ಶಿವಪ್ಪ? ಚಟ್ರಿ, ಏನು ಹೇಳುತ್ತಿರುವಿರಿ ನೀವು? ನಾನು ತೆಗೆದುಕೊಂಡು ಬಂದಿದ್ದು 10,000 ನಿಜ, ಆದ್ರೆ ನೀವು 17,000 ಅಂತ ಹೇಳ್ತಿದ್ರಿ ಅಲ್ಲ. ಸಟೆ, ಹಣದ ಪಾರ್ಟಿ ಕೊಟ್ಟು ಇನ್ನು ತಿಂಗಳ ಸ್ವಾಗತಿಲ್ಲ. ಅಷ್ಟು ಬೇಗ ಹಣ ಕೊಡ್ತೇವೆ ಅಂತ ತಿಳಿದುಕೊಂಡಿದ್ರೆ ಆ ನಿಮ್ಮ ಶ್ರೀಮಂತನಿಗೆ ಭ್ರಮೆ ಅಂತ ಹೇಳು. ಏನಪ್ಪ ರಮೇಶ, ಸಾಹುಕಾರು ತಮ್ಮ ಸಾಹುಕಾರ ಅವ್ರ ಅಂದ್ರೆ ನಿಮ್ಮ ಮಾತು ಬಡವರೆಂದರೆ ಸುಲಿದು ತಿನ್ನುವ ದನ ಎಂದು ತಿಳಿದುಕೊಂಡಿದ್ದಾನ ಆ ನಿಮ್ಮ ಸಾಹುಕಾರ? ಏ ತಮ್ಮ, ಕೊಡ್ಲಿ ಯಾಕೆ ಕೈಯಾಗೈತಿ? ಸುಮ್ಮನೆ ಕೊಡ್ದಾದ್ರ ಕೊಡ್ರಿ, ಇಲ್ಲಂದ್ರ ಬೆಟ್ ಕೊಲ ಬೆಟ್ ಬರದ್ ಕೊಟ್ಟಲ್ಲ ಬೆಟ್ ಕೊಡ್ರಿ. ಇದಕ್ಕೆ ನೀ ಏನಂತಿಪ್ಪ ಶಿವಪ್ಪ? ಏನು ಹೇಳ್ತಿರುವೆ ಶಟ್ರೆ? 10,000ಕ್ಕೆ 10 ಲಕ್ಷ ಇರುವ ಕಿಮ್ಮತ್ತನ್ನು ಹೊಲ ಬಿಟ್ಟು ಕೊಡುವುದೇ? ಶಟ್ರೆ, ನನಗೂ ಇಬ್ರು ಹುಲಿ ಅಂತ ಮಕ್ಕಳಿದ್ದಾರೆ. ಸಟೆ, ನಿಮ್ಮ ಜೊತೆ ಏನು ಮಾತು? ನಾವೇ ಬಂದು ಭೇಟಿ ಆಗುತ್ತೇವೆ ಆ ನಿಮ್ಮ ಶ್ರೀಮಂತರಿಗೆ. ನಂಗೇನು ಕಿಮ್ಮತ್ತ ಇಲ್ಲ ತಮ್ಮ. ನೋಡ್ತಮ್ಮ, ಇವತ್ತ ಯಾಡ್ರಾಗ ಒಂದ್ ಮಾಡ್ಕೊಂಡ್ ಬಾ ಅಂತ ಹೇಳಿ ಕಳ್ಸ್ಯಾರ ನಮ್ ಸಾಹುಕಾರ. ಶಟ್ರೆ, ಮಳೆ ಇಲ್ಲದ ಕಾರಣ ಬೆಳೆ ಕೈ ಕೊಟ್ಟು ನನಗೂ ಸ್ವಲ್ಪ ಹಣದ ತೊಂದರೆ ಇದೆ. ಅದರೊಳಗೆ ಚೀಟಿಯಲ್ಲಿ ಓದು ಮಗ, ಹೀಗಾಗಿ. ಅಂದ್ರೆ ಏನ್ಲೇ ತಮ್ಮ ನಿನ್ನ ಮಾತಿನ ಅರ್ಥ? ನಮ್ ಸಾಹುಕಾರ ಸಾಲದಕ್ಕಿಂತ ನಿನ್ನ ಮಗನ ಓದ ಹೆಚ್ಚಾತನಪ್ಪ. ಸಟೆ, ಆಗಲೇ ಹೇಳಿದ್ದಾನೆ ನಾವೇ ಬಂದು ಭೇಟಿ ಆಗುತ್ತೇವೆ ಆ ನಿಮ್ಮ ಶ್ರೀಮಂತರಿಗೆ. ಅಣ್ಣ, ಕತ್ತಿಗೆ ಲತ್ತೆ ಪೆಟ್ಟ ಅನ್ನುವ ಪದೇ ಪದೇ ಹೇಳುವ ಇವರ ಮಾತು ನಮ್ಮಂತ ಬಡವರ ತೊಂದರೆ ಇವ್ರು ಹೇಗನ್ನ ಅರ್ಥ ಆಗ್ಬೇಕು? ಏ ತಂಗಿ, ನೋಡಾಕ ಚೋಟ್ ಓದಿಲ್ಲ. ನೋಡಪ್ಪ, ನೋಡಿದಲ್ಪ ಶಿವಪ್ಪ ನಿನ್ನ ಮಗ ಆಡೋ ಮಾತ. ಹಣ ವಸೂಲಿಗಂತ ನಾನ್ ನಿಮ್ಮ ಮನೆಗೆ ಭಿಕ್ಷಕಂತ್ರ ಬಂದಿಲ್ಲ. ನಮ್ ಸಾಹುಕಾರ ಕೊಡ್ ಸಾಲ ಕೇಳಕಂತ ಬಂದನ.
ಕೊಡೋರ ಕೊಡ್ರಿ ಇಲ್ಲಾಂದ್ರ ಬರ್ಕೊಟ್ಟಲ್ಲ ಬೆಟ್ಟು ಕೊಡ್ರಿ. ಶೆಟ್ರಿ, ಸಣ್ಣ ಮಕ್ಕಳು ಏನೋ ಬಾಯಿ ತಪ್ಪಿ ಮಾತನಾಡಿದಾರೆ, ಅದನ್ನು ನೀವು ಮನಸ್ಸು ಇಟ್ಟುಕೊಳ್ಳಬೇಡಿ, ಹೋಗಿಬಿಡಿ. ಲಾಲಿ ಆಡೋ ಮಕ್ಕಳು ಲವ್ ಅನ್ನು ಈ ಕಾಲದಾಗ ಇವ್ರು ಸಣ್ಣವ್ರು ಅನ್ಲಿಪ್ಪ, ಸಣ್ಣವ್ರು ಇವ್ರು. ಸೊಕ್ಕು ಬರಲು ನಾವೇನು ಯಾವ ಶ್ರೀಮಂತರ ನಾಯಿಗಳಿಗೆ ಕೈಗಳು ತಿನ್ನುವ ಅನ್ನ ತಿಂದು ಸೊಕ್ಕು ಬಂದಿಲ್ಲ. ಶ್ರಮ ಪಟ್ಟು ದುಡಿದು ಭೂಮಿ ತಾಯಿ ಮಕ್ಕಳಾಗಿ ಊಟ ಮಾಡುತ್ತೇವೆ. ಅಂದ್ರೆ ನೀ ಏನಂತಿಲ್ಲ ತಮ್ಮ, ನೀನು ನಾಯಿ ಅಂದಿ, ನಿಮ್ ತಂಗಿ ಕತ್ತಿ ಅಂದ್ಲ, ಅಂದ್ರೆ ನಮ್ಮನೇನು ಶ್ರೀಮಂತರ ನಾಯಿಗಳು ಮಾಡ್ಯಾನ ಮತ್ತ. ಶೆಟ್ರಿ, ನಿಮ್ಮ ಶ್ರೀಮಂತರ ಜೊತೆ ನಾನೇ ಮಾತಾಡ್ತಾ ಇದ್ದೀನಿ. ಯಾಕೆ ನಿಮ್ಗೆ ಮುಂದಿನ ಕೆಲಸ ಇದ್ದಂತ ಕಾಣುತ್ತದೆ. ಸ್ವಲ್ಪ ನೀವು ಹೋಗಿ, ನಾವು ಶ್ರೀಮಂತರಿಗೆ ಬಂದು ಭೇಟಿ ಆಗುತ್ತೇನೆ. ರಮೇಶ, ಆಗೆಲ್ಲ ಶೆಟ್ರಿಗೆ ಮಾತಾಡಬಾರ್ದಿತ್ತು. ಅಪ್ಪ, ಇಂಥ ಗೊಡ್ಡು ಬೆದರಿಗೆ ಹೆದರಿದರೆ ಊರು ಬಿಟ್ಟು ಹೋಗಬೇಕಾಗುತ್ತದೆ. ಹೆದರಬೇಡಪ್ಪ, ನಾನಿದ್ದೇನೆ, ಹೆದರಬೇಡ. ರಮೇಶ, ರೈತನ ಕರೆ ಜಗವೆಲ್ಲ ಸಕ್ಕರೆ ಎಂದು ಆನಂದ ಸಾಗರದಲ್ಲಿ ಎಲ್ಲರೂ ಆಡಿ ಕುಡಿಯೋಣ, ಬನ್ನಿ ಬರಲಿ ನಿಮ್ಮಿಂದ ರಾಗ ಸಂಗಮ. ಅಪ್ಪ, ಅಣ್ಣ ಬಂದ್ರಣ್ಣ, ಎಲ್ಲರೂ ಸೇರಿ ಊಟ ಮಾಡೋಣ. ಮಗಳೇ, ಹೋಗೋಣ. ಏ ರಮೇಶ, ಹೊಟ್ಟೆ ಎಷ್ಟಿದೆ, ಊಟ ಮಾಡೋಣ, ನಡೆ. ನಡಿಯಪ್ಪ, ಹೋಗೋಣ. ದೈವ ಎಂಬ ಬಿರುಗಾಳಿಯಲ್ಲಿ ತೂರಾಡುವ ಗಾಳಿಪಟದಂತಾಗಿದೆ ಆ ಪರ ಶಿವಪ್ಪನ ಬಾಳು. ಪರದರದ ಬೇಗುಲಿಯಲ್ಲಿ ಬೆಳೆದರು ಬಂಗಾರದ ಜಿಂಕೆ ಆ ಪರ ಶಿವಪ್ಪನ ಮಗಳು ಸಾವಿತಾ. ಆ ಸವಿತಾನನ್ನು ನೋಡಿದಾಗಿನಿಂದ ನನ್ನ ಎದೆಯಲ್ಲಿ ಪ್ರೇಮದ ಅಗ್ನಿಯ ಜ್ವಾಲೆಯಾಗಿ ಉರಿಯುತ್ತಿದೆ. ಸವಿತಾ, ನೀನಾಗೆ ಈ ಶ್ರೀಮಂತ ಧನರಾಜನಿಗೆ ಒಲಿದು ಬಂದರೆ ಸರಿ, ಇಲ್ಲವಾದರೆ
ಇಲ್ಲವಾದರೆ ನಿನ್ನನ್ನು ಹೊತ್ತು ತರುವೆ. ಇಷ್ಟೇ ಇಷ್ಟು ಜಾಗ ಸಿಕ್ಕರೆ ಸಾಕು, ಅಂದ್ರೆ ಬಾರಾಡು ಮಕ್ಕಳವ. ಇಷ್ಟು ದೊಡ್ಡ ಗ್ರೌಂಡ್ ಸಿಕ್ಕರೆ ಕಾಪ್ಜಿನೇ ಆಡ್ಬಿಡ್ತೀವಿ. That is B-boys.